ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಚಿತ್ರರಂಗದಲ್ಲಿ ಈಗಾಗಲೇ ಗುರುತಿಸಿಕೊಂಡಿದ್ದಾರೆ. ಇಬ್ಬರು ಮದುವೆ ಆಗುವ ಮುನ್ನವೇ ಚಿತ್ರರಂಗಕ್ಕೆ ಬಂದಿದ್ರು. ಯಶ್ ಒಂದೆಡೆ ಬ್ಯುಸಿ ಆದ್ರೆ ರಾಧಿಕಾ ಕೂಡ ಸಿನಿಮಾ ಹಾಗೂ ಜಾಹೀರಾತುಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇವರಲ್ಲದೆ ಇದೀಗ ನಟ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಕೂಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಿದ್ದಾರೆ. ಯಶ್ ಅವರ ತಾಯಿ ಕೂಡ ಸಿನಿ ರಸಿಕರಿಗೆ ಚಿರಪರಿಚಿತ ಹೆಸರು. ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ. ಮಗನನ್ನ ಸಿನಿಮಾ ಹೀರೋ ಆಗಿ ನೋಡ್ಬೇಕು ಅಂತ ಹೇಳಿ ತುಂಬಾ ದಿನಗಳಿಂದ ಬಹಳ ಕನಸನ್ನ ಕಂಡಿದ್ದವರು. ಕೊನೆಗೂ ಆ ಕನಸು ನನಸಾಗಿದೆ. ಬರೀ ಹೀರೋ ಅಲ್ಲ, ಯಶ್ ಈಗ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ್ದಾರೆ. ಪ್ಯಾನ್ ಇಂಡಿಯಾ ಮೀರಿ ಪ್ಯಾನ್ ವರ್ಲ್ಡ್ ಸಿನಿಮಾವನ್ನ ನಿರ್ಮಿಸಿ ನಟಿಸ್ತಾ ಇದ್ದಾರೆ. KGF ಸರಣಿ ಬಳಿಕ ಟಾಕ್ಸಿಕ್ ಚಿತ್ರದಲ್ಲಿ ರಾಕಿ ಬಾಯ್ ದರ್ಬಾರ್ ನಡೀತಾ ಇದೆ. KGF 2 ಬಳಿಕ ಇಡೀ ದೇಶವೇ ಕನ್ನಡ ಚಿತ್ರರಂಗದ ಕಡೆ ಒಮ್ಮೆ ತಿರುಗಿ ನೋಡುವಂತೆ ಮಾಡಿದ್ದು ರಾಕಿಂಗ್ ಸ್ಟಾರ್ ಯಶ್. ಒಂದು ಸಿನಿಮಾ ಅವರ ಬದುಕನ್ನ ಬದಲಿಸಿದೆ, ಹಾಗೆ ಕನ್ನಡ ಚಿತ್ರರಂಗದ ಇಮೇಜ್ ಅನ್ನ ಬದಲಿಸಿದೆ. ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೊರಹೊಮ್ಮಿರುವ ರಾಕಿ ಬಾಯ್ ಮುಂದಿನ ಟಾರ್ಗೆಟ್ ಟಾಕ್ಸಿಕ್. ಈ ಬಾರಿ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುವ ಗುರಿಯನ್ನ ಇಟ್ಟುಕೊಂಡಿದ್ದಾರೆ. ಟಾಕ್ಸಿಕ್ ಸಿನಿಮಾ ಆರಂಭಕ್ಕೂ ಮುನ್ನವೇ ಯಶ್ ನಿರ್ಮಾಪಕರಾಗಿಯೂ ಗುರುತಿಸಿಕೊಂಡಿದ್ದಾರೆ. KGF 2 ಬಳಿಕ ತಮ್ಮದೇ ಮಾನ್ಸ್ಟಾರ್ ಮೈಂಡ್ ಕ್ರಿಯೇಷನ್ಸ್ ಸಂಸ್ಥೆಯನ್ನ ಹುಟ್ಟಾಕಿದ್ದಾರೆ. ಟಾಕ್ಸಿಕ್ ಹಾಗೂ ಬಹು ಚರ್ಚೆಯಲ್ಲಿರುವ ರಾಮಾಯಣ ಸಿನಿಮಾವನ್ನ ಸಹ ನಿರ್ಮಾಣ ಮಾಡ್ತಾ ಇದ್ದಾರೆ. 200-300 ಕೋಟಿ ಸುರಿದು ಸಿನಿಮಾಗಳನ್ನ ನಿರ್ಮಿಸುವ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ ಒಂದು ನಿರ್ಮಾಣ ಸಂಸ್ಥೆಯನ್ನ ಸ್ಥಾಪಿಸಿರುವ ಯಶ್ ಕುಟುಂಬದಿಂದ ಮತ್ತೊಂದು ಸಂಸ್ಥೆ ಹುಟ್ಟುಕೊಂಡಿದೆ. ಅದುವೇ PA ಪ್ರೊಡಕ್ಷನ್. ಇದು ಯಶ್ ಅಮ್ಮ ಪುಷ್ಪಾ ಹಾಗೂ ಅವರ ಪತಿ ಅರುಣ್ ಕುಮಾರ್ ಹೆಸರಿನಲ್ಲಿ ಹುಟ್ಟಿಕೊಂಡಿದೆ. ಈ ಮೂಲಕ ರಾಕಿ ಬಾಯಿಯ ಅಮ್ಮ ಪುಷ್ಪಾ ಅಧಿಕೃತವಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಶ್ ಹಾಸನದಲ್ಲಿ ತೋಟ ಮಾಡಿದ್ದಾರೆ. ಅದರ ಉಸ್ತುವಾರಿ ಎಲ್ಲವನ್ನ ಖುದ್ದು ಅವರ ತಂದೆ ತಾಯಿಯೇ ಅದನ್ನ ನೋಡಿಕೊಳ್ತಾ ಇದ್ರು. ಇದರ ಜೊತೆಗೆ ಸಿನಿಮಾ ನಿರ್ಮಾಣದತ್ತ ಒಲವನ್ನ ತೋರಿಸಿದ್ದಾರೆ. ತಮ್ಮ ಪರೀಕ್ಷೆಗೆ ಇಳಿದಿದ್ದಾರೆ. ಅಕ್ಷಯ ತೃತೀಯ ದಿನವಾದ ಇಂದು ಚಿತ್ರತಂಡ ಟೈಟಲ್ ಹಾಗೂ ಫಸ್ಟ್ ಲುಕ್ ರಿಲೀಸ್ ಮಾಡಿದೆ. ಮೊದಲ ಪ್ರಯತ್ನಕ್ಕೆ ಕೊತ್ತಲವಾಡಿ ಎಂಬ ಶೀರ್ಷಿಕೆಯನ್ನ ಇಡಲಾಗಿದೆ. ಈ ಚಿತ್ರಕ್ಕೆ ಶ್ರೀರಾಜ್ ಎಂಬುವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಹಿರಿಯ ನಿರ್ದೇಶಕರಾದ KV ರಾಜು, ರವಿ ಶ್ರೀವತ್ಸ ಗರಡಿಯಲ್ಲಿ ಕೆಲಸ ಮಾಡಿರುವ ಶ್ರೀರಾಜ್ ಈ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಮೊದಲ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಕನ್ನಡದ ಪ್ರತಿಭಾನ್ವಿತ ನಾಯಕ ಪೃಥ್ವಿ ಅಂಬರ್ ನಾಯಕನಾಗಿ ನಟಿಸ್ತಾ ಇದ್ದು, ಕಿರುತೆರೆ ನಟಿ ಕಾವ್ಯ ಶೈವ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಗೋಪಾಲಕೃಷ್ಣ ದೇಶಪಾಂಡೆ, ರಾಜೇಶ್ ನಟರಂಗ ಅವರಂತಹ ಅನುಭವಿ ತಾರಾ ಬಳಗ ಈ ಚಿತ್ರದಲ್ಲಿದೆ. ಇಲ್ಲಿಯವರೆಗೂ ಲವರ್ ಬಾಯ್ ಆಗಿ ಕಾಣಿಸಿಕೊಳ್ತಾ ಇದ್ದ ಪೃಥ್ವಿ ಕೊತ್ತಲವಾಡಿ ಚಿತ್ರದಲ್ಲಿ ಕಂಪ್ಲೀಟ್ ಮಾಸ್ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಫಸ್ಟ್ ಲುಕ್ ಪೋಸ್ಟರ್ ನಲ್ಲಿಯೂ ಪೃಥ್ವಿ ರಗಡ್ ಆಗಿ ಕಾಣಿಸಿಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವ ಪೃಥ್ವಿ ಅಂಬಾರ್ ವೃತ್ತಿ ಬದುಕಿಗೆ ಈ ಸಿನಿಮಾ ದೊಡ್ಡ ಬ್ರೇಕ್ ಕೊಡುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಇನ್ನು PA ಪ್ರೊಡಕ್ಷನ್ ಹುಟ್ಟಿಕೊಂಡಿದ್ದಕ್ಕೂ ಒಂದು ಬಲವಾದ ಕಾರಣವಿದೆಯಂತೆ. ಅದೇನೆಂದ್ರೆ ಈ ಸಂಸ್ಥೆಯ ಮೂಲಕ ಕನ್ನಡದಲ್ಲಿ ಹೊಸ ಹಾಗೂ ಉದಯೋನ್ಮುಖ ಪ್ರತಿಭೆಗಳಿಗೆ ಅವಕಾಶವನ್ನ ನೀಡಬೇಕು ಎನ್ನುವ ಉದ್ದೇಶವಿದೆ. ಈ ಕಾರಣಕ್ಕಾಗಿಯೇ ಯಶ್ ತಮ್ಮ ತಾಯಿಯ ಹೆಸರಿನಲ್ಲಿ ನಿರ್ಮಾಣ ಸಂಸ್ಥೆಯನ್ನ ಹುಟ್ಟಾಕಿದ್ದಾರೆ. ಪುನೀತ್ ರಾಜ್ಕುಮಾರ್ ಕೂಡ ತಮ್ಮ ತಾಯಿಯ ಹೆಸರಿನಲ್ಲಿ ಇದೇ ಉದ್ದೇಶಕ್ಕೆ PRK ಸಂಸ್ಥೆಯನ್ನ ಹುಟ್ಟಾಕಿದ್ರು. ಈಗ ಆ ನಿಟ್ಟಿನಲ್ಲಿ PA ಪ್ರೊಡಕ್ಷನ್ ಕೂಡ ಸ್ಯಾಂಡಲ್ವುಡ್ ನಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಪ್ರಮುಖ ನಟರು ತಮ್ಮದೇ ಆದ ನಿರ್ಮಾಣ ಸಂಸ್ಥೆಗಳನ್ನ ಸ್ಥಾಪಿಸಿ ಯಶಸ್ವಿ ಚಿತ್ರಗಳನ್ನ ನಿರ್ಮಿಸಿದ್ದಾರೆ. ಇವುಗಳಲ್ಲಿ ಕೆಲವು ಸ್ಟಾರ್ ಫ್ಯಾಮಿಲಿಗಳ ನಿರ್ಮಾಣ ಸಂಸ್ಥೆಗಳು ಇವೆ. ಅವು ಯಶಸ್ವಿಯಾಗಿ ಮುನ್ನಡೆಯುತ್ತಿವೆ. ಇತ್ತೀಚೆಗೆ ನಿವೇದಿತಾ ಶಿವರಾಜ್ ಕುಮಾರ್, ಕನ್ನಡ ಚಿತ್ರರಂಗದ ಹಿರಿಯ ನಟ ಶಿವರಾಜ್ ಕುಮಾರ್ ಅವರ ಪುತ್ರಿ, ತಮ್ಮ ಮೊದಲ ಚಿತ್ರ ನಿರ್ಮಾಣದ ಪ್ರಯಾಣವನ್ನ ಆರಂಭಿಸಿದ್ರು. ಇದರ ಪ್ರಯತ್ನವಾಗಿಯೇ ಫೈರ್ ಫ್ಲೈ ಅನ್ನೋ ಸಿನಿಮಾ ತೆರೆ ಕಾಣ್ತು. ದರ್ಶನ್ ತೂಗುದೀಪ ಪ್ರೊಡಕ್ಷನ್ ಆಗಿರಬಹುದು, ಕಿಚ್ಚ ಸುದೀಪ್ ಅವರ ಕಿಚ್ಚ ಕ್ರಿಯೇಷನ್ಸ್, ಹೀಗೆ ಇದರ ಸಾಲಿನಲ್ಲಿ PA ಪ್ರೊಡಕ್ಷನ್ ಸಹ ಸೇರ್ಪಡೆಯಾಗಿದೆ. ಒಂದ್ ಲೆಕ್ಕದಲ್ಲಿ ಈ ರೀತಿಯಾಗಿ ಸಿನಿಮಾದ ಮಂದಿಯೇ ಸಿನಿಮಾಗಳಿಗೋಸ್ಕರ ಹೂಡಿಕೆ ಮಾಡೋದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಯಾಕಂದ್ರೆ ಈ ನಿರ್ಮಾಣ ಸಂಸ್ಥೆಗಳು ಕನ್ನಡ ಚಿತ್ರರಂಗದಲ್ಲಿ ಗುಣಮಟ್ಟದ ಚಿತ್ರಗಳನ್ನ ನೀಡುವ ಜೊತೆಗೆ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ಕಲ್ಪಿಸುತ್ತಿವೆ. ಚಿತ್ರಗಳ ಜೊತೆಗೆ ಧಾರಾವಾಹಿಗಳು ಮತ್ತು ಡಿಜಿಟಲ್ ಪ್ರಾಜೆಕ್ಟ್ಗಳ ನಿರ್ಮಾಣದಲ್ಲೂ ತೊಡಗಿಸಿಕೊಳ್ತವೆ. ರಾಷ್ಟ್ರ ಮಟ್ಟದ ಬಿಗ್ ಬಜೆಟ್ ಸಿನಿಮಾಗಳಿಗೆ ಮಗ ಕೈ ಹಾಕಿದ್ರೆ ಕನ್ನಡದ ಯುವ ಪ್ರತಿಭೆಗಳಿಗಾಗಿ
ತಾಯಿ ನಿರ್ಮಾಣ ಸಂಸ್ಥೆಯನ್ನ ಹುಟ್ಟಾಕಿದ್ದಾರೆ. ಅಮ್ಮನ ಮೂಲಕ ಯಶ್ ನಿರ್ಮಾಣಕ್ಕೆ ಎಂಟ್ರಿ ಆಗಿದ್ದು ಸ್ಯಾಂಡಲ್ವುಡ್ಗೆ ದಿಕ್ಕು ಬದಲಾಗುತ್ತಾ ಕಾದು ನೋಡಬೇಕಿದೆ.